ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿರವರ ಹುಟ್ಟುಹಬ್ಬದ ಪ್ರಯುಕ್ತ ಹೆಲ್ಮೆಟ್ ವಿತರಣೆ. ಶಾಸಕ ಸುಬ್ಬಾರೆಡ್ಡಿ ಭೂ ಹಗರಣ ದಾಖಲೆ ಬಿಡುಗಡೆ ಮಾಡಿ ಶೀಘ್ರದಲ್ಲಿ ಬಿಜೆಪಿ ಬೃಹತ್ ಹೋರಾಟ. ಸಿ ಮುನಿರಾಜು. ಬಾಗೇಪಲ್ಲಿ ಪಟ್ಟಣದ ಟಿವಿ ಕ್ರಾಸ್ನಲ್ಲಿ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಮುನಿರಾಜು ತಮ್ಮ ಗೃಹ ಕಚೇರಿಯಲ್ಲಿ ಗಿಡವನ್ನು ನೆಡುವ ಮೂಲಕ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಮಾಜಿ ಪ್ರಧಾನಿ ಅಟಲ್ ಬಿಹಾರಿರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ ಅವರು, ಬಿಜೆಪಿ ರಾಜ್ಯಾಧ್ಯಕ್ಷರು ಬಿವೈ ವಿಜಯೇಂದ್ರ ಸೂಚನೆಯಂತೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ನೇತೃತ್ವದಲ್ಲಿ ಜಿಲ್ಲಾದ್ಯಂತ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದ್ದು, ಚೇಳೂರು, ಬಾಗೇಪಲ್ಲಿ, ಗುಡಿಬಂಡೆ ಸೇರಿದಂತೆ ಸುಮಾರು 4,000 ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ವಿತರಣೆ ಮಾಡಿದ್ದೇವೆ. ದೇಶಕ್ಕೆ ಬೆನ್ನೆಲುಬು ಆಗಿರುವಂತಹ ಯುವಕರ ಪ್ರಾಣ ರಕ್ಷಣೆಯೇ ನಮ್ಮ ರಕ್ಷಣೆ. ದ್ವಿಚಕ್ರ ವಾಹನ ಚಾಲನೆಯ ಸಮಯದಲ್ಲಿ ಪ್ರತಿಯೊಬ್ಬರೂ ಹೆಲ್ಮೆಟ್ ಧರಿಸಿ ಸಂಚಾರ ನಿಯಮಗಳನ್ನು ಪಾಲಿಸಬೇಕು ಎಂದ ಅವರು, ಶಾಸಕ ಸುಬ್ಬಾರೆಡ್ಡಿರವರ ಭ್ರಷ್ಟಾಚಾರದ ದಾಖಲೆಗಳು ಶೀಘ್ರದಲ್ಲೇ ಬಿಡುಗಡೆ ಮಾಡಿ ರಾಜ್ಯ ನಾಯಕರುಗಳ ಜೊತೆ ಶೀಘ್ರದಲ್ಲಿ ಬಾಗೇಪಲ್ಲಿಯಲ್ಲಿ ಬಿಜೆಪಿ ಬೃಹತ್ ಹೋರಾಟ ನಡೆಸಲಿದೆ. ಸರ್ಕಾರ ಮುಟ್ಟುಗೋಲಿಗೆ ಆದೇಶ ಮಾಡಿರುವಂತಹ ಹೊಸಹುಡ್ಯ ಗ್ರಾಮದ 100 ಎಕರೆ ಸರ್ಕಾರಿ ಜಮೀನುಗಳಿಗೆ ನಕಲಿ ದಾಖಲೆ ಸೃಷ್ಟಿ ಮಾಡಿ ತನ್ನ ಕುಟುಂಬದ ಸದಸ್ಯರ ಹೆಸರಿಗೆ ನೋಂದಣಿ ಮಾಡಿಸಿಕೊಂಡು ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ನಿಗಮದಿಂದ 100 ಕೋಟಿ ಹಣ ಪಡೆಯಲು ಮುಂದಾಗಿರುವ ಬಗ್ಗೆ ಶೀಘ್ರದಲ್ಲೇ ದಾಖಲೆ ಬಿಡುಗಡೆ ಮಾಡಿ ಶಾಸಕ ಸುಬ್ಬಾರೆಡ್ಡಿಯ ಭ್ರಷ್ಟಾಚಾರ ಬಯಲು ಮಾಡುತ್ತೇವೆ ಎಂದು ಎಚ್ಚರಿಸಿದ್ದಾರೆ. ಈ ಸಂದರ್ಭದಲ್ಲಿ ಮುಖಂಡರಾದ ಸುಧಾಕರ್ ರೆಡ್ಡಿ, ಆರ್ ಪ್ರತಾಪ್, ಎಂಬಿಎಲ್ ನರಸಿಂಹಯ್ಯ, ಗಂಗಿರೆಡ್ಡಿ, ಆದಿರೆಡ್ಡಿ, ಕೆಟಿ ವೀರಾಂಜನೇಯ ಇನ್ನು ಮುಂತಾದ ಬಿಜೆಪಿ ಮುಖಂಡರುಗಳು, ಕಾರ್ಯಕರ್ತರು ಹಾಜರಿದ್ದರು. ದೇಶ ಕಂಡಂಥ ಅಪ್ರತಿಮ ನಾಯಕರು, ಇಡೀ ದೇಶದಲ್ಲಿ ಇಡೀ ವಿಶ್ವವೇ ಕಂಡಂಥ ಜನನಾಯಕರು ಅಟಲ್ ಬಿಹಾರಿ ವಾಜಪೇಯಿ ಅವರು 101ನೇ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ವಿಶೇಷವಾಗಿ ಏನು ಅವರು ದೇಶಕ್ಕೆ ಕೊಟ್ಟಿರುವಂಥ ಕೊಡುಗೆಗಳು ಅಪಾರ. ಇವತ್ತು ನ್ಯಾಷನಲ್ ಹೈವೇ ಇರೋದು, ಗ್ಯಾಸ್ ಕನೆಕ್ಷನ್ ಇರ್ಬೋದು, ಮತ್ತು ಮೊಬೈಲ್ ಫೋನ್ಗಳಿರ್ಬೋದು, ಅನೇಕ ಗ್ರಾಮ ಸಡಕ್ ಯೋಜನೆಗಳಿರ್ಬೋದು, ಬಡವರಿಗೆ ನೇರವಾಗಿ ತಲುಪುವಂಥ ವ್ಯವಸ್ಥೆಗಳನ್ನು ತೋರಿಸಿದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ದೇಶದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು. ಅವರ ಒಂದು 101ನೇ ಜನ್ಮದಿನಾಚರಣೆ ಪ್ರಯುಕ್ತ ಇವತ್ತು ವಿಶೇಷವಾಗಿ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರನ್ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಅನೇಕ ಸೇವಾ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ. ಅದೇ ರೀತಿಯಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿಯಲ್ಲೂ ಕೂಡ ಇವತ್ತು ಡಾಕ್ಟರ್ ಸುಧಾಕರ್ ಅವರ ನೇತೃತ್ವದ ಜಿಲ್ಲಾ ಕಾರ್ಯಕ್ರಮಗಳು ನಡೀತಾ ಇದೆ. ಇವತ್ತು ಎಲ್ಲ ತಾಲೂಕುಗಳಲ್ಲೂ ಕೂಡ ಇವತ್ತು ವಿಶೇಷವಾದ ಕಾರ್ಯಕ್ರಮಗಳಿರೋದ್ರಿಂದ ಇವತ್ತು ನಮ್ಮ ಬಾಗೇಪಲ್ಲಿ ನಾಯಕರುಗಳು, ನಮ್ಮೆಲ್ಲ ನಾಯಕರುಗಳು, ಭಾರತೀಯ ಜನತಾ ಪಕ್ಷದ ಮುಖಂಡರುಗಳ ನೇತೃತ್ವದಲ್ಲಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ SP ಅವರ ಒಂದು ಆದೇಶ, ಪೊಲೀಸ್ ವರಿಷ್ಠಾಧಿಕಾರಿಗಳು ಏನು ಆದೇಶ ಹೊರಡಿಸಿದ್ದಾರೆ, ಹೆಲ್ಮೆಟ್ ಕಡ್ಡಾಯ ಅಂತ ಹೊರಡಿಸಿದ್ದು ಕಳೆದ ಒಂದು 15-20 ದಿವಸದಿಂದ ನಾನು ನೋಡಿದ್ದೆ. ಅದನ್ನು ನಾನು ಮನಗಂಡೆ. ಯಾಕೆಂದರೆ ಈಗಾಗಲೇ ನಾನು ಕಳೆದ 2022ರಲ್ಲೇ ಹೆಲ್ಮೆಟ್ ವಿತರಣೆ ಮಾಡಿಸಿದ್ದೆ. ಜನ ಅದನ್ನು ಅವೇರ್ನೆಸ್ ಮಾಡ್ಕೊಂಡಿರಲಿಲ್ಲ. ಇವತ್ತು ಕಡ್ಡಾಯ ಮಾಡಿರೋದಕ್ಕೋಸ್ಕರ ಇನ್ನು ಫೈನ್ ಕಟ್ಟಬೇಕು ಅಂತ ಒದ್ದಾಡ್ತಾ ಇದ್ದಾರೆ. ಅದನ್ನು ಕಂಡು ನಾವೀಗ ಜನರಿಗೆ ಉಪಯೋಗ ಆಗಬೇಕು. ನಾವೇನೇ ಕೆಲಸ ಮಾಡಿದ್ರು, ಏನೇ ಸೇವೆ ಮಾಡಿದ್ರು, ಅಟಲ್ ಬಿಹಾರಿ ವಾಜಪೇಯಿ ಅವರು ಬಡವರಿಗೆ ನೇರವಾಗಿ ತಲುಪುವಂಥ ವ್ಯವಸ್ಥೆ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತಾರೆ. ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಯಾಕೆ ನಾವು ಇದನ್ನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾವು ಕೂಡ ಆಲೋಚನೆ ಮಾಡಿ ಇವತ್ತು ನಮ್ಮೆಲ್ಲ ಮಂಡಲದ ನಾಯಕರುಗಳು ಇವತ್ತು ಗುಡಿಬಂಡೆ, ಚೇಳೂರು, ಬಾಗೇಪಲ್ಲಿ ಎಲ್ಲರಿಗೂ ಕೂಡ ನೀಡಬೇಕು ಅಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇಡೀ ತಾಲೂಕು ಈಗ ನೋಡಿ, ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ಸಾರ್ವಜನಿಕರಿಗೆ ಪ್ರತಿಯೊಬ್ಬರಿಗೂ ಗೊತ್ತಾಗ್ತಾ ಇದೆ. ಅವ್ರು ಎಷ್ಟು ಜಮೀನುಗಳನ್ನ ಈ ಭಾಗದಲ್ಲಿ ಸಾವಿರಾರು ಎಕರೆ ಮಾಡ್ಕೊಂಡಿರೋದು, KIDBಗೆಲ್ಲ ಬೋಗಸ್ ಮಾಡ್ಕೊಂಡೆಲ್ಲ ರೆಕಾರ್ಡ್ಗಳು ಮಾಡ್ಕೊಂಡು KIDB ದುಡ್ಡು ಮಾಡ್ಕೊಳ್ತಾರದು ಎಲ್ಲ ಗೊತ್ತು. ಸರ್ಕಾರ ಎಚ್ಚೆತ್ಕೊಳ್ಬೇಕು. ಇದು ಹೋರಾಟಗಳು ಜಾಸ್ತಿ ಆಗ್ತದೆ. ರಾಜ್ಯನೇ ಬಂದು ಕೂತ್ಕೊಳ್ಳಿದೆ, ಆ ಮಟ್ಟದಲ್ಲಿ ಕೆಲಸ ಆಗುತ್ತೆ. ಇವತ್ತು ರಾಜ್ಯದಲ್ಲಿ ಇವತ್ತು ನೀವೇ ನೋಡ್ತಾ ಇದ್ದ ಕಂದಾಯ ಮಂತ್ರಿಗಳ ಮೇಲೆ ಅವರೇನು ಕಬಳಿಕೆ ಮಾಡಿಕೊಟ್ಟೋದ್ರೆ ಈಗಾಗಲೇ ರಾಜ್ಯಾದ್ಯಂತನೂ ಕೂಡ ಇವತ್ತು ಹೋರಾಟ ಆಗ್ತಾಯಿದೆ. ಇವತ್ತು ಕಂದಾಯ ಮಂತ್ರಿಗಳೇ ಕೆರೆ ಒತ್ತುವರಿ ಜಾಗನ ತೋಟ ಮಾಡ್ಕೊಂಡಿದ್ದಾರೆ. ಅದೇ ನಿಟ್ಟಿನಲ್ಲಿ ಇಲ್ಲಿ ಬಂದರೆ ಅಲ್ಲಿ ಕಂದಾಯ ಮಂತ್ರಿಗಳು ಮಾಡ್ಕೊಂಡಿರೋದು ಯಾವುದೋ ಒಂದು ಅಷ್ಟೋ ಇಷ್ಟ ಇರಬೇಕು. ಇಲ್ಲಿ ಸಾವಿರಾರು ಇದೆ. ಬಾಗೇಪಲ್ಲಿ, ಗುಡಿಬಂಡೆ ಇರ್ಬೋದು, ಮತ್ತು ಬಾಗೇಪಲ್ಲಿ ಇರ್ಬೋದು, ಜಿಲ್ಲಾಧಿಕಾರಿ ಇರ್ಬೋದು, ಅನೇಕ
ರಾಷ್ಟ್ರದಿಂದ ಹಿಡಿದು ಪ್ರತಿಯೊಂದು ಕೂಡ ಮಾನಪಲ್ಯ ಮಾಡ್ಕೊಂಡಿದ್ದಾರೆ. ಅವ್ರ ಬೇನಾಮಿ ಆಸ್ತಿಗಳು, ಅವ್ರ ಮಕ್ಕಳಿಗೆ ಮತ್ತು ಅವ್ರ ಬಾರ್ಗಳಲ್ಲಿ ಕೆಲಸ ಮಾಡೋರಿಗೆಲ್ಲ ಕೂಡ ಆಸ್ತಿಗಳು ಮಾಡೋದು ಎಲ್ಲ ಇದೆ ದಾಖಲಾತಿ. ಅದು ಶೀಘ್ರದಲ್ಲೇ ಅತಿ ಶೀಘ್ರದಲ್ಲೇ ಹೋರಾಟಗಳು ಸ್ಟಾರ್ಟ್ ಆಗ್ತವೆ. ಏನೋ ಸುಮ್ಮನೆ ಇದ್ದಾರೆ ಅನ್ಕೋ, ಕೆಲವರು ಅಂತ ಇದ್ದಾರೆ ಏನು BJP ಅವ್ರೇನು ಹೋರಾಟ ಮಾಡ್ತಾಯಿಲ್ಲ, ಏನೋ ಮಾಡ್ತಾ ಇಲ್ಲ, ಅದು ಇದು ಅಂತ. ನಾವೆಲ್ಲ ಮಾಹಿತಿಗಳು ಕಲೆಕ್ಟ್ ಮಾಡ್ಕೊತಾ ಇದ್ದೀವಿ, ಎಲ್ಲ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತೈತೆ. ನಾವೆಲ್ಲ ಒಂದೇ ಸಲ ಇದು ಮಾಡಿದ್ರೆ ನಾವು ಯಾವುದಕ್ಕೂ ಇವತ್ತು ರಾಜ್ಯಾಧ್ಯಕ್ಷರು ಮೂಢ ಹಗರಣ ಕೈ ಹಿಡ್ಕೊಂಡು, ವಾಲ್ಮೀಕಿ ಹಗರಣ ಕೈ ಹಿಡ್ಕೊಂಡು ಹೋರಾಟ ಮಾಡ್ತಾರೆ. ನಿಜಾನ ಇಲ್ವಾ ಅದೆಲ್ಲನೂ? ಅದು ಪ್ರೂವ್ ಆಗಬೇಕು. ಅದನ್ನು ಕೂಡ ಇದನ್ನು ಕೂಡ ಪ್ರೂವ್ ಮಾಡಿಸುವಂಥ ವ್ಯವಸ್ಥೆ ಕೂಡ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಅದೆಲ್ಲ ಮುಂದೆ ಹೋಗ್ತಾ ಜನರು ಗೊತ್ತಾಗುತ್ತೆ. ಸರ್, ನಿಮ್ಮ ಪಕ್ಷದ ಒಬ್ಬ MLA